ಮುನಿಯಪ್ಪ ಅವರು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿ ಅವರ ಕುಟುಂಬಕ್ಕೆ ಟಿಕೆಟ್ ಕೇಳ್ತಿದ್ದಾರೆ. ಮುನಿಯಪ್ಪ ಸಾಹೇಬರು ಭಾಳ ಸೀನಿಯರ್ MP ಅವರು ಟಿಕೆಟ್ ಕೇಳ್ತಿದ್ದಾರೆ. ಪಕ್ಷ ಅವರಿಗೆ ಪರಿಗಣನೆ ಮಾಡಿ ಟಿಕೆಟ್ ಕೊಟ್ಟರೆ ನಾವೆಲ್ಲ ಕೆಲಸ ಮಾಡ್ತೀವಿ. ಪಕ್ಷ ನಾನು ಕೇಳ್ತಿದ್ದೀನಿ, ನನಗೆ ಟಿಕೆಟ್ ಕೊಟ್ಟರೆ ಮುನಿಯಪ್ಪ ಸಾಹೇಬರು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಪಕ್ಷಕ್ಕಾಗಿ ನಾವೆಲ್ಲ ಒಂದಾಗಿದ್ದೇವೆ. ಸರ್, ನೀವು ರಾಜ್ಯಸಭೆಯಲ್ಲಿ ಒಳ್ಳೆದು ಪರ್ಫಾರ್ಮ್ ಮಾಡಿದಂತಹ ಕಾಂಗ್ರೆಸ್ ಎಂಪಿಗಳಲ್ಲಿ ರಾಜ್ಯಸಭೆಗೆ ಕೂಡ ನಿಮಗೆ ಸದಸ್ಯ ಲೋಕಸಭೆ ಟಿಕೆಟ್ಗಾಗಿ ನೀವು ನಾಯಕರಿಂದ ಓಡಾಡುವಂತ ಪರಿಸ್ಥಿತಿ ಇದೆ. ಯಾಕೆ ಈ ರೀತಿ ಪರಿಸ್ಥಿತಿ ನಿಮಗೆ ಬಂತು ಅಂತ? ಸರ್, ಒಂದು ರಾಜ್ಯಸಭೆಯಲ್ಲಿ ನಾನು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೀನಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ತಾವೆಲ್ಲ ನೋಡಿದ್ದೀರಿ ಮತ್ತು ರಾಜ್ಯಸಭೆಯ ರೆಕಾರ್ಡ್ ಹೇಳ್ತದೆ. ಆದರೆ ದೆಹಲಿಯಿಂದ ಹೊರಗಿನವರು ಬಂದು ಕರ್ನಾಟಕದಲ್ಲಿ ಆಯ್ಕೆ ಆಗಬೇಕಾದಂಥ ಪರಿಸ್ಥಿತಿ ಬಂದದ್ರಿಂದ ನನ್ನ ದೌರ್ಭಾಗ್ಯ ಏನೋ ನನ್ನನ್ನು ಡ್ರಾಪ್ ಮಾಡಬೇಕಾದಂಥ ಪರಿಸ್ಥಿತಿ ಪಕ್ಷಕ್ಕೆ ಬಂತು. ಬಹುಶಃ ಆ ಕಾರಣದಿಂದ ನಾನು ಕಂಟೆಸ್ಟ್ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿಗೆ ಬಂದಿದ್ದೇನೆ ಮತ್ತು ಕಂಟೆಸ್ಟ್ ಮಾಡಿ ಗೆಲ್ಲುವ ವಿಶ್ವಾಸ ಕೂಡ ಇದೆ. ಪಕ್ಷ ಆ ಕಾರಣದಿಂದಲೂ ಕೂಡ ನನ್ನನ್ನು ಪರಿಗಣನೆ ಮಾಡ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಮುನಿಯಪ್ಪ ಅವರು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿ ಅವರ ಕುಟುಂಬಕ್ಕೆ ಟಿಕೆಟ್ ಕೇಳ್ತಿದ್ದಾರೆ. ಮುನಿಯಪ್ಪ ಸಾಹೇಬರು ಭಾಳ ಸೀನಿಯರ್ MP ಅವರು ಟಿಕೆಟ್ ಕೇಳ್ತಿದ್ದಾರೆ. ಪಕ್ಷ ಅವರಿಗೆ ಪರಿಗಣನೆ ಮಾಡಿ ಟಿಕೆಟ್ ಕೊಟ್ಟರೆ ನಾವೆಲ್ಲ ಕೆಲಸ ಮಾಡ್ತೀವಿ. ಪಕ್ಷ ನಾನು ಕೇಳ್ತಿದ್ದೀನಿ, ನನಗೆ ಟಿಕೆಟ್ ಕೊಟ್ಟರೆ ಮುನಿಯಪ್ಪ ಸಾಹೇಬರು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಪಕ್ಷಕ್ಕಾಗಿ ನಾವೆಲ್ಲ ಒಂದಾಗಿದ್ದೇವೆ. ಸರ್, ನೀವು ರಾಜ್ಯಸಭೆಯಲ್ಲಿ ಒಳ್ಳೆದು ಪರ್ಫಾರ್ಮ್ ಮಾಡಿದಂತಹ ಕಾಂಗ್ರೆಸ್ ಎಂಪಿಗಳಲ್ಲಿ ರಾಜ್ಯಸಭೆಗೆ ಕೂಡ ನಿಮಗೆ ಸದಸ್ಯ ಲೋಕಸಭೆ ಟಿಕೆಟ್ಗಾಗಿ ನೀವು ನಾಯಕರಿಂದ ಓಡಾಡುವಂತ ಪರಿಸ್ಥಿತಿ ಇದೆ. ಯಾಕೆ ಈ ರೀತಿ ಪರಿಸ್ಥಿತಿ ನಿಮಗೆ ಬಂತು ಅಂತ? ಸರ್, ಒಂದು ರಾಜ್ಯಸಭೆಯಲ್ಲಿ ನಾನು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೀನಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ತಾವೆಲ್ಲ ನೋಡಿದ್ದೀರಿ ಮತ್ತು ರಾಜ್ಯಸಭೆಯ ರೆಕಾರ್ಡ್ ಹೇಳ್ತದೆ. ಆದರೆ ದೆಹಲಿಯಿಂದ ಹೊರಗಿನವರು ಬಂದು ಕರ್ನಾಟಕದಲ್ಲಿ ಆಯ್ಕೆ ಆಗಬೇಕಾದಂಥ ಪರಿಸ್ಥಿತಿ ಬಂದದ್ರಿಂದ ನನ್ನ ದೌರ್ಭಾಗ್ಯ ಏನೋ ನನ್ನನ್ನು ಡ್ರಾಪ್ ಮಾಡಬೇಕಾದಂಥ ಪರಿಸ್ಥಿತಿ ಪಕ್ಷಕ್ಕೆ ಬಂತು. ಬಹುಶಃ ಆ ಕಾರಣದಿಂದ ನಾನು ಕಂಟೆಸ್ಟ್ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿಗೆ ಬಂದಿದ್ದೇನೆ ಮತ್ತು ಕಂಟೆಸ್ಟ್ ಮಾಡಿ ಗೆಲ್ಲುವ ವಿಶ್ವಾಸ ಕೂಡ ಇದೆ. ಪಕ್ಷ ಆ ಕಾರಣದಿಂದಲೂ ಕೂಡ ನನ್ನನ್ನು ಪರಿಗಣನೆ ಮಾಡ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಥ್ಯಾಂಕ್ ಯು.